ಆದರಣೀಯ ಎಲ್ಲ ಸಜ್ಜನ ಸಮಾಜ ಬಂಧುಗಳೇ, ನಾಳೆ ನಡೆಯಲಿರುವ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ ಎಲ್ಲ ಸಿದ್ಧತೆಯನ್ನು ರಾಯಬಾಗ್ ನಗರದಲ್ಲಿ ಎಲ್ಲ ಸಮಾಜದೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದಕ್ಕೆ ತಕ್ಕಂತೆ ಎಲ್ಲ ಕಾರ್ಯಕರ್ತರು ಹಾಗೂ ಸಮಾಜದ ಪ್ರಮುಖರು, ಸರ್ಕಾರದ ಎಲ್ಲ ಇಲಾಖೆಯ ನೌಕರರು ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಉತ್ಸಾಹದಿಂದ ಮಾಡಬೇಕೆನ್ನುವ ಗುರಿ ಹೊಂದಿದ್ವಿ. ಇದಕ್ಕಿಂತ ಮುಖ್ಯವಾಗಿ, ಇದೆಲ್ಲದಕ್ಕಿಂತ ಮಹತ್ವವಾದದ್ದು ನಮ್ಮ ರೈತರ ಕೂಗು. ಈ ರೈತರ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬಹುದು ಅಂತ ತಿಳ್ಕೊಂಡಿದ್ದೀವಿ. ಆ ಒಂದು ಕೆಲಸ ಸರ್ಕಾರ ಕಡೆ ಹಾಗೂ ಕಾರ್ಖಾನೆ ಮಾಲೀಕರ ಕಡೆಯಿಂದ ಆಗಲಿಲ್ಲ. ಅದಕ್ಕಾಗಿ ನಾವು ಯೋಜಿಸಿದ್ದ 8ನೇ ನವೆಂಬರ್ 2025 ಶನಿವಾರದಂದು ಮಾಡಬೇಕಾಗಿದ್ದ ಈ ಕನಕ ಜಯಂತಿಯನ್ನು ರೈತರಿಗೆ ನಮ್ಮ ಎಲ್ಲ ಪರಿಶ್ರಮ ಮತ್ತು ಅವರಿಗೆ ಈ ರೈತರ ಹೋರಾಟಕ್ಕೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಸೂತಕದ ಸಂದರ್ಭದಲ್ಲಿ ಈ ಒಳ್ಳೆಯ ವಿಜೃಂಭಣೆಯ ಕಾರ್ಯಕ್ರಮ ಬೇಡ. ರೈತರ ಒಂದು ಕಷ್ಟದಲ್ಲಿ ನಾವು ಕೂಡ ಅವರೊಂದಿಗೆ ಇದ್ದೀವಿ. ಮುಂದಾದರೂ ಅವರಿಗೆ ನಾವು ಬೆಂಬಲವಾಗಿ ನಿಂತು ಅವರಿಗೆ ಜಯ ಆಗುವವರೆಗೆ ನಮ್ಮ ಸಮಾಜದ ಅಥವಾ ಇನ್ನುಳಿದ ಸರ್ವ ಸಮಾಜದ ಎಲ್ಲರೂ, ವ್ಯಾಪಾರಸ್ಥರು, ರೈತರು, ನೌಕರರು ಎಲ್ಲರೂ ಸೇರಿ ರೈತರಿಗೆ ಒಳ್ಳೆಯ ಬೆಲೆ ಸಿಗಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಈ ನಮ್ಮ ಯೋಜಿತ ಕಾರ್ಯಕ್ರಮವನ್ನು ಮುಂದೂಡಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ಫಲ ಸಿಕ್ಕ ನಂತರ ಎಲ್ಲರೂ ಸೇರಿ, ಈಗಾಗಲೇ ಹಲವಾರು ಜನಕ್ಕೆ ನಾವು ಈ ಕಾರ್ಯಕ್ರಮದ ಮಾಹಿತಿಯನ್ನು ಕೊಟ್ಟಿದ್ವಿ, ನಾಳೆ ಬರಲಿಕ್ಕೆ ಹೇಳಿದ್ವಿ. ಆ ಎಲ್ಲ ಬಂಧುಗಳು ದಯವಿಟ್ಟು ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಅವರು ಯಾರು ನಾಳಿನ ಕಾರ್ಯಕ್ರಮ ಜರುಗೋದು ಇಲ್ಲ, ಅದಕ್ಕಾಗಿ ತಾವ್ಯಾರು ಬೇಜಾರು ಮಾಡಿಕೊಳ್ಳಾರದೆ ಮುಂದಿನ ಸಲ ನಡೆಯುವ ಮುಂದಿನ ಹಂತದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ನಾವು ಆಹ್ವಾನ ಕೊಡ್ತೀವಿ. ಅವತ್ತು ಎಲ್ಲರೂ ಸೇರಿ ಭಕ್ತಶ್ರೀ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡೋಣ ಅಂತ ಈ ಮೂಲಕ ಎಲ್ಲರಲ್ಲಿ ಕೋರಿಕೊಳ್ಳುತ್ತೇನೆ. ನಮಸ್ಕಾರ.